मेरे प्यारे विद्यार्थियों, आज आप सभी का स्वागत है हमारे। पहले मैं 10वीं कक्षा विद्यार्थियों को स्वागत करता हूं। 10वीं कक्षा के एक लघु नाटिका को आज आरंभ करता हूं। इस लघु नाटिका का नाम है बच्चों बाल शक्ति। इस लघु नाटिका के नाम है बच्चों बाल शक्ति। इस लघु नाटिका को जगतराम आर्य नामक एक नाटककार ने लिखा गया है। पहले आपके सामने जगतराम आर्य के बारे में थोड़ा सा जानकारी प्राप्त करेंगे। जगतराम आर्य जी का ये जन्म उन हिमाचल प्रदेश के 16 दिसंबर सन 1910 को हुआ। आपकी पढ़ाई निकट गांव के DAV स्कूल में हुई। स्कूल के वरिष्ठ अध्यापक पंडित तुलसीराम जी के देख रेख में शिक्षा पाई। आप अमर शहीद भगत सिंह के साथ कई क्रांतिकारी घटनाओं से जुड़े रहे। आप स्वतंत्रता आंदोलन के समय भाई परमानंद के साथ भी रहे, जो बहुत बड़े देशभक्त थे और उनके साथ कई दिन अज्ञातवास भी किया। 4 अगस्त 1993 को जगतराम आर्य जी का ये देहांत हुआ। जगतराम आर्य जी का ये जन्म, जगतराम आर्य ಅವರ ಜನ್ಮವು ಊನಾ ಹಿಮಾಚಲ ಪ್ರದೇಶದಲ್ಲಿ ಅವರು 16ನೇ ಡಿಸೆಂಬರ್ 1910 ಅವರು ಜನಿಸಿದರು। आपकी पढ़ाई के निकट गांव ಅವರ ಓದುವಿನ ಹತ್ತಿರದ ಒಂದು ಹಳ್ಳಿ ಅಂತಂದರೆ ಮಕ್ಕಳೇ DAV ಸ್ಕೂಲ್ನಲ್ಲಿ ಅವರು ಶಿಕ್ಷಣವನ್ನು ಮುಗಿಸಿದರು। स्कूल के वरिष्ठ अध्यापक पंडित तुलसीराम जी का ये देखभाल शिक्षा पाई, शिक्षणವನ್ನು ಅವರು ಪಡ್ಕೊಂಡ್ರು। आप अमर शहीद भगत सिंह के साथ कई क्रांतिकारी घटनाओं से जुड़े रहे हैं। ಭಗತ್ ಸಿಂಹರ ಜೊತೆಗೆ ಅವರು ಕ್ರಾಂತಿಕಾರಿ ವ್ಯಕ್ತಿಯ ಜೊತೆಗೆ ಅವರು ಸೇರಿಕೊಂಡ್ರು ಅನ್ನುವಂಥದ್ದನ್ನು ತಾವೇ ತಮ್ಮ ಜೀವನದಲ್ಲಿ ಹೇಳ್ಕೊಂಡಿದ್ದಾರೆ। आप स्वतंत्रता आंदोलन के समय में ಸ್ವಾತಂತ್ರ್ಯದ ಆಂದೋಲನ ಸಂದರ್ಭದಲ್ಲಿ ಬಾಯಿ ಪರಮಾನಂದ್ ಕೆ ಸಾಥ್ ಬಿ ರಹೆ, ಪರಮಾನಂದ್ ಅವರ ಜೊತೆಗೆ ಇದ್ದರು ಅನ್ನುವಂಥದ್ದನ್ನು ಹೇಳಿದ್ದಾರೆ ಮಕ್ಕಳೇ। ಬಹುತ್ ಬಡೆ ದೇಶಭಕ್ತತೆ, ಇವರು ಒಬ್ಬ ದೇಶಭಕ್ತರು ಕೂಡ। उनके साथ कई दिन अज्ञातवास भी किया और 4 अगस्त सन 1953 को जगतराम आर्य जी का देहांत हुआ। ಕ್ರಿಸ್ತಶಕ 1993 ಇವರು ದೇಹವಾಸನ ಆಗಿದ್ದಾರೆ। ಅಂದರೆ ಮಕ್ಕಳೇ ಇಂದು ಭೂಮಿ ಮೇಲೆ ಇವರು ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೋದು ಮಕ್ಕಳೇ। बच्चों, पहले इस लघु नाटिका का ये आशय के बारे में हम चर्चा करेंगे। इस लघु नाटिका का ये आशय क्या है और इस आशय के बारे में क्या बताया गया है, वही के बारे में हम थोड़ा सा ये चर्चा करेंगे। इस पाठ का आशय इस प्रकार है। 5-6 लड़के संगठित होकर अपनी बाल शक्ति का प्रकट कर रहे हैं। ಮಕ್ಕಳೇ, ಈ ಒಂದು ಪಾಠದಲ್ಲಿ ಒಂದು 4ರಿಂದ 6 ಮಕ್ಕಳುಗಳು ಅವರು ಸಂಘಟಿತರಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಬಾಲಶಕ್ತಿಯ ಒಂದು ಟೋಲಿಯನ್ನು ಏನು ಮಾಡ್ತಾರೆ ಕೇಳಿದ್ರೆ ಅವರು ರಚನೆಯನ್ನು ಮಾಡ್ತಾರೆ। ಬಾಲಶಕ್ತಿಯ ಒಂದು ಟೋಲಿಯನ್ನು ಏನು ಮಾಡ್ತಾರೆ ಕೇಳಿದ್ರೆ ರಚನೆಯನ್ನು ಮಾಡ್ಕೊಳ್ತಾರೆ। ಕುಚ್ ಲಡ್ಕೆ, ಕೆಲವು ಮಕ್ಕಳು ಅಥವಾ ಕೆಲವು ಹುಡುಗರು ಏಕ್ ಸಾಥ್ ರಹಕರ್ ಅಚ್ಚಿ ಆದತೆ ಕೆ ಅಪನಾಯ ಕಾ ಪ್ರಯತ್ನ ಕರ್ ಸಕ್ತೆ ಹೈ। ಇಲ್ಲಿ ಅವರ ಒಂದು ಒಳ್ಳೆಯ ಸ್ವಭಾವವನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ। ಇಲ್ಲಿ ಒಳ್ಳೆಯ ಸ್ವಭಾವವನ್ನು ತರೋದಕ್ಕೆ ಇವರು ಏನು ಮಾಡ್ತಾರೆ ಕೇಳಿದ್ರೆ ಪ್ರಯತ್ನವನ್ನು ಮಾಡ್ತಾರೆ। ಅಂದರೆ ಮಕ್ಕಳಲ್ಲಿ ಬೇರೆ ಬೇರೆ ಥರದ ಗುಣಗಳನ್ನು ನಾವು ಕಾಣ್ತೇವೆ ಅಂತಕ್ಕಂಥದ್ದು ಅಲ್ವಾ। ಹೀಗೆ ಈ ರೀತಿಯಾಗಿ ಆ ಒಂದು ಒಳ್ಳೆಯ ಗುಣವನ್ನು ತರುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ನಡತೆಯನ್ನು।
और ಇತನಾ ಹಿ ನಹಿ, ಇಷ್ಟೇ ಅಲ್ಲ, ಅವರು ಇಷ್ಟೇ ಅಲ್ಲ ಮತ್ತಿನ್ನೇನು ಮಾಡಿದ್ದಾರೆ ಅಂತಂದರೆ ಇಷ್ಟೇ ಅಲ್ಲ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಮಕ್ಕಳೇ, ಇತನಾ ಹಿ ನಹಿ ಬಚ್ಚೆ ಮಿಲ್ಕರ್ ಅಪನೆ ಗಾಂವ್ ಕೆ ಏಕ್ ನಯಾ ಜೀವನ್ ಪ್ರದಾನ್ ಕರ್ತೇನೆ. ಆ ಒಂದು ಪಾಠದಲ್ಲಿ ಏನು ಮಾಡ್ತಾರೆ ಕೇಳಿದ್ರೆ ಒಂದು ಜೀವನವನ್ನು ಏನು ಮಾಡ್ತಾರೆ ಕೇಳಿದ್ರೆ ಅಲ್ಲಿ ಒಂದು ಪ್ರಾರಂಭವನ್ನು ಮಾಡ್ತಾರೆ. ಈ ಪಾಠ ದ್ವಾರ ಬಾಲಶಕ್ತಿ ಕಾ ಮಹತ್ವ ಬತಾಯ ಜಾ ರಹಾ ಹಿ, ಬಾಲಶಕ್ತಿಯ ಮಹತ್ವದ ಬಗ್ಗೆ ಇಲ್ಲಿ ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ. ಮಕ್ಕಳೇ, ಈ ಒಂದು ಬಾಲಶಕ್ತಿಯ ಒಂದು ನಾಟಕವನ್ನು ನಾವು ಆರಂಭಿಸೋಣ. ಈ ಒಂದು ನಾಟಕದಲ್ಲಿ ತುಂಬ ಸೊಗಸಾಗಿ ಏನು ಮಾಡಿದ್ದಾರೆ ಕೇಳಿದ್ರೆ ಹೇಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಬಚ್ಚೋ ಮೇ ಅಚ್ಚಾ ಔರ್ ಬುರೆ ದೋನೋ ಗುಣ ಹೋತೆ ಹೈ, ಮಕ್ಕಳಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಗುಣಗಳು ಕೂಡ ಇರ್ತದೆ. ಅಚ್ಚಿ ಆದತೋಂಕೆ ದ್ವಾರ, ಒಳ್ಳೆಯ ನಡತೆಯ ಮೂಲಕ ಉನ್ಕಿ ಗುಣಿ ಬನಾಯಿ ಜಾ ಸಕ್ತಾ ಹೇ, ಒಳ್ಳೆಯ ಗುಣಗಳು ಬರ್ತವೆ. ಒಳ್ಳೆಯ ಮಕ್ಕಳ ಜೊತೆ ಸೇರಿಕೊಂಡ್ರೆ ಒಳ್ಳೆಯ ಗುಣಗಳು ಬರ್ತವೆ. ಇಸ್ ಲಘು ನಾಟಿಕಾ ಮೇ ಬಾಲ್ ಶಕ್ತಿ ಲಘು ನಾಟಿಕಾ ಮೇ ಬಚ್ಚೋं की ಸಂಘಟಿತ ಶಕ್ತಿ ಕೋ ಉಜಾಗರ್ ಕಿಯಾ ಗಯಾ ಹೇ, ಜಾಗೃತವನ್ನು ಮಾಡಿದ್ದಾರೆ ಮಕ್ಕಳು, ಒಳ್ಳೆಯ ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ಬಹುತ್ ಹಿ ಪ್ರೇರಣಾದಾಯಕ ಹೇ, ಇದನ್ನು ಓದತಕ್ಕಂತಹ ಎಲ್ಲ ಮಕ್ಕಳಿಗೂ ಕೂಡ ಒಂದು ಪ್ರೇರಣೆಯನ್ನು ನೀಡಿದೆ ಅನ್ನುವಂಥದ್ದನ್ನು ನಾವು ಸಂದರ್ಭದಲ್ಲಿ ಸ್ಮರಿಸ್ಬೋದಾಗಿದೆ. ಮಕ್ಕಳೇ, ಇಲ್ಲಿ ನಾವು 4 ದೃಶ್ಯವನ್ನು ಮಾಡಿದ್ದಾರೆ ಈ ಲಘು ನಾಟಕದಲ್ಲಿ. ಮೊದಲನೆಯ ಆ ಒಂದು ದೃಶ್ಯದಲ್ಲಿ ಏನೇನು ನಡೀತದೆ ಅನ್ನುವಂಥದ್ದನ್ನು ನಿಮಗೆ ಸಂಕ್ಷಿಪ್ತವಾಗಿ ಮಕ್ಕಳ ಹೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಿದ್ದೀನಿ. ಅದಕ್ಕಿಂತ ಮೊದಲು ಈ ಒಂದು ನಾಟಕದಲ್ಲಿ ಆ ಪಾತ್ರ ಪರಿಚಯವನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಮು, ಶಾಮು, ಮೋಹನ್, ಸಂಜಯ್, ಕಿಶೋರ್, ಮನೋಜ್, ಸ್ಕೂಲ್ ಕೆ ಛಾತ್ರ, ಇವರೆಲ್ಲ ಏನಪ್ಪ ಅಂತಂದರೆ ಆ ಶಾಲೆಯ ಮಕ್ಕಳುಗಳು. ಗುರುಜಿ ಸ್ಕೂಲ್ ಕೆ ಅಧ್ಯಾಪಕ, ಆ ಶಾಲೆಯ ಅಧ್ಯಾಪಕರು, ಕಲೆಕ್ಟರ್ ಸಾಬ್, ಏಕ ಬುಜುರ್ಗ, ಇನ್ನು ಕೆಲವು ಪಾತ್ರಗಳನ್ನು ನಾವು ಕಾಣ್ತೇವೆ. ಬಚ್ಚೋ ಇಸ್ ಲಘು ನಾಟಿಕಾ ಮೇ 4 ದೃಶ್ಯ ಬನಾಯ ಗಯಾ ಹೇ, ಅಲ್ಲಿ 4 ದೃಶ್ಯಗಳನ್ನು ಮಾಡಿದ್ದಾರೆ. ಪಹಲಾ ದೃಶ್ಯ ಮೇ, ಆ ಮೊದಲನೆಯ ದೃಶ್ಯದಲ್ಲಿ ಏನು ನಡೀತು ಅನ್ನುವಂಥದ್ರ ಬಗ್ಗೆ ನಾವೀಗ ಶುರು ಮಾಡೋಣ. ಪಾತ್ರ ಪರಿಚಯ ಕೆ ಬಾದ್ ರಾಮು और ಶಾಮು ಕಂಚೆ खेलने में व्यस्त हैं. ರಾಮು और ಶಾಮು, ರಾಮು ಮತ್ತು ಶಾಮು ಅನ್ನುವಂಥವ್ರು ಕಂಚೆ ಕಾರ್ತೋತಾಯಿ ಬಚ್ಚೋ ಗೋಲಿ ಆಟದಲ್ಲಿ खेलने में व्यस्त हैं, ನಿರತರಾಗಿದ್ದಾರೆ, ಅವರು ಸಂಪೂರ್ಣವಾಗಿ ಮಗ್ನರಾಗಿದ್ದಾರೆ. और ರಾಮು कहता है ಶಾಮು से ಹರೇ ವಾಲೆ ಕೋ ಮಾರ್, ಹಸಿರು ಬಣ್ಣದ ಗೋಲಿಗೆ ಹೊಡಿ ಅಂತಂದ. ಶಾಮು ಮಾರ್ತಾ ಹೇ, ಶಾಮು ಅದಕ್ಕೇನು ಮಾಡ್ದ, ಹೊಡೆದ. ಲಗ್ಗೈನ ಲಾ ಸಬ್ ಸಾರೇ ಕಂಚೆ ಮೇರೆ ಹೋಗಯೇ, ತಗೊಂಬ ಎಲ್ಲ ಈ ಗೋಲಿಗಳು ನನ್ನವು ಅಂತಂದ. ರಾಮು ಹೇಳ್ತಿದ್ದಾನೆ, ತೇರೆ ಕೈಸೆ ಹೋಗಯೇ, ಅವು ನಿನಗೆ ಹೇಗಾದವು. ನಿಶಾನ ತೋ ನೀಲೆ ವಾಲೆ ಕೋ ಲಗಾ ಹೇ, ನೀನು ಹೊಡೆದಿದ್ದು ಏನಪ್ಪ ಅಂತಂದರೆ ನೀಲೆ ವಾಲೆಕು ಲಗಾ ಹೇ, ನೀನು ಆ ಹರೇದಕ್ಕೆ ಹೊಡೆದಿಲ್ಲ, ನೀಲಿ ಬಣ್ಣದಕ್ಕೆ ಹೊಡೆದಿದ್ಯಾ. ಹರ ಕಂಚೆ ತೋ ಅಲಗ್ ಪಡಾ ಹೇ, ಅದನ್ನು ನೀನೇನು ಮಾಡಿದೆಯಾ ಕೇಳಿದ್ರೆ ಅದನ್ನು ಬದಲಾವಣೆಯನ್ನು ಮಾಡಿದೆಯಾ, ನಿನಗೆ ಹೇಗೆ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಝೂಟ್ ಮತ್ ಬೋಲ್, ಸುಳ್ಳು ಹೇಳ್ಬೇಡ. ತೂ ಸದಾ ಕೇಲ್ನೆ ಮೇ ಬೇಯಿಮಾನಿ ಕರ್ತಾ ಹೇ, ಬೇಯಿಮಾನಿ, ನೀನು ಆಟ ಆಡುವುದರಲ್ಲಿ ಏನು ಮಾಡ್ತಿದ್ದೀಯ ಕೇಳಿದರೆ ಆ ಮೋಸವನ್ನು ಮಾಡ್ತಿದ್ದೆ. ಬೇಯಿಮಾನಿ ಕರ್ತಾ ಹೇ, ದೇ ಕಂಚೆ, ಕೊಟ್ಬಿಡು ನನಗೆ ಆ ಒಂದು ಗೋಲಿಗಳನ್ನು ಅನ್ನುವಂಥದ್ದನ್ನು ಹೇಳ್ದ. ವರ್ಣ ಮಾರ್ದುಂಗ, ನೀನು ಕೊಟ್ಟಿಲ್ಲ ಅಂತಂದರೆ ಶಾಮು ಹೇಳ್ತಿದ್ದಾನೆ ನಿನಗೆ ನಾನು ಹೊಡಿಬೇಕಾಗ್ತದೆ. ರಾಮು ಕಿ ಕಮೀಜ್ ಪರ್ ಕಾಲರ್ ಪಕಡ್ತಾ ಹೇ, ರಾಮುವಿನ ಶಾಮು ಏನು ಮಾಡ್ದ, ರಾಮುವಿನ ಕಾಲರನ್ನು ಏನು ಮಾಡಿದುಕೊಂಡ, ಹಿಡ್ಕೊಂಡ. ರಾಮು ಹೇಳ್ತಿದ್ದಾನೆ ಚೋಡ್ದೋ ಮೇರಿ ಕಮೀಜ್ ಚೋಡು, ಬಿಟ್ಬಿಡು ನನ್ನ ಕಾಲರನ್ನು ಅಂತಂದ. ತೀಸರೆ ಲಡ್ಕೆ ಮೋಹನ್ ಕಾ ಪ್ರವೇಶ್, ಆ ರಾಮು ಮತ್ತು ಶಾಮು ಜಗಳವಾಡುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರವೇಶವನ್ನು ಆಗ್ತಾನೆ. ಅವನೇ ಯಾರು, ಮೋಹನ್. ಅರೇ ರೇ ಕ್ಯೂ ಜಗಳ ಕರೆಯೇವು, ಯಾಕೆ ಜಗಳ ಆಡ್ತಾ ಇದ್ದೀರಾ, ಯಾತಕ್ಕಾಗಿ ಎನ್ನುವಂಥ ಪ್ರಶ್ನೆ ಏನು ಮಾಡ್ದ. ಯಹ ಮೇರೆ ಕಂಚೆ ನಹಿ ದೇತಾ ಕೇಲ್ ಮೇ ಬೇಮಾನಿ ಕರ್ತಾ ಹಿ, ಶಾಮು ಹೇಳ್ತಿದ್ದಾನೆ ಮೇರೆ ಕಂಚೆ, ನನ್ನ ಗೋಲಿಗಳನ್ನು ನಹಿ ದೇತ, ಕೊಡ್ತಾ ಇಲ್ಲ ಇವನು. ಕೇಲ್ ಮೇ ಬೇಯಿಮಾನಿ ಕರ್ತಾ ಹೇ, ಆಟದಲ್ಲಿ ಮೋಸ ಮಾಡ್ತಾ ಇದ್ದಾನೆ. ಯಹ ಝೂಟ್ ಬೋಲ್ ರಾ ಹೇ,
ಅದಕ್ಕೆ ರಾಮು ಹೇಳ್ತಿದ್ದಾನೆ ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ. ಹೀಗೆ ದೇಖೋ ಅಬ್ ತೋ ಸ್ಕೂಲ್ ಕಾ ಯೇ ಸಮಯ ಹೋ ರಹಾ ಹೈ, ಈಗ ಶಾಲೆಗೆ ಹೋಗುವ ಸಂದರ್ಭವಾಗಿದೆ. ಗಂಟಿ ಬಜನೆ ವಾಲಿ ಹೈ, ಯಹ ಯೇ ಫೈಸ್ಲಾ ಬಾದ್ಮೇ ಕರ್ಲೇನಾ. ಒಂದು ಕೆಲಸ ಮಾಡೋಣ್ರೋ, ಈಗ ಇದರ ಒಂದು ತೀರ್ಪನ್ನು, ಇದರ ಒಂದು ತೀರ್ಮಾನವನ್ನು ಆನಂತರ ಮಾಡ್ಕೊಳ್ಳೋಣ, ಈಗ ಸ್ಕೂಲಿಗೆ ಹೋಗೋಣ ಅಂಥೇಳಿ ಮೋಹನ ಹೇಳ್ದ. ಅಚ್ಚ ಅಬ್ ತೋ ಯೇ ಛೋಡ್ತಾ ಹೂँ ಪರ್ ಶಾಮ್ ಕೋ ದೇ ದೇನಾ. ಶಾಮು ಹೇಳ್ದ, ಆಯ್ತು ಈಗ ಬಿಡ್ತೇನೆ, ಸಾಯಂಕಾಲ ಇನ್ನು ನೋಡ್ಕೊಳ್ತೇನೆ ಅಂತಂದ. ಚಲ್ ಚಲ್ ಅಪ್ನಾ ರಾಸ್ತಾ ಪಕಡ್, ಬಡ ಆಯ ಕಂಚೆ ಕೇಲೆವಾಲ. ಓ ಹೋ ದೊಡ್ಡ ಮನುಷ್ಯ ಬಿಟ್ಬಿಟ್ಟ ಅಂತಂದ. ಅರೇ ಭಾಯಿ ಸ್ಕೂಲ್ ನೈ ಚಲ್ನಾ ಹೇ ಕ್ಯಾ. ಮೋಹನ್ ಹೇಳ್ತಿದ್ದಾನೆ, ಮೊದಲು ಸ್ಕೂಲಿಗೆ ಹೋಗೋಣ ಬಾ ಅಂತಂದ. ತುಮ್ ಜಾವೋ ಸ್ಕೂಲ್ ಮೇ ಮೈ ನಹಿ ಜಾವುಂಗಾ. ಅದಕ್ಕೆ ರಾಮ ಹೇಳ್ತಿದ್ದಾನೆ, ತುಮ್ ಜಾವೋ ಸ್ಕೂಲ್, ನೀನು ಹೋಗು, ಮೈ ನಹಿ ಜಾವುಂಗಾ, ನಾನು ಹೋಗಲ್ಲ. ಏಕ್ ದಿನ ಸ್ಕೂಲ್ ನಹಿ ಜಾನೆ ತೋ ಕ್ಯಾ ಹೋತಾ ಹೇ, ಒಂದು ದಿನ ಸ್ಕೂಲಿಗೆ ಹೋಗದೆ ಇದ್ರೆ ಏನಾಗ್ತದೆ ಅಂತಂದ. ಶಾಮು ಹೇಳ್ತಿದ್ದೇನೆ, ಮೋಹನ್ ಭಯ್ಯ ಯಾ ತೋ ಕೈ ದಿನ ಸ್ಕೂಲ್ ನಹಿ ಜಾತಾ. ಇವನು ಕೆಲವು ದಿನಗಳಿಂದ ಸ್ಕೂಲಿಗೆ ಬಂದಿಲ್ಲ. ಜಿಸ್ ದಿನ್ ಬಿ ಗೃಹ ಕಾರ್ಯ ನಹಿ ಕರ್ತಾ और स्कूल में छुट्टी कर लेता है. आज गणित का ये काम ದಿಖಾನಾ है ना. ಇವತ್ತು ಮ್ಯಾಥ್ಸ್ ಆ ವಿಷಯವನ್ನು ತೋರಿಸ್ಬೇಕಾಗಿದೆ ನೋಡಿ, ಇವನು ಭಾಳ ದಿನದ ಸ್ಕೂಲಿಗೆ ಬಂದಿಲ್ಲ ಅಂತಂದ. ಮೋಹನ್ ಹೇಳ್ತಿದ್ದಾನೆ, ರಾಮು ದಿಖಾವು ಸಾ ಗಣಿತ್ ಕಿ ಕಾಪಿ, ನೋಡಿ ತೋರಿಸು ಅಂತ ಹೇಳ್ದ. ಯಾತೋ ಮೈ ಗರ್ ಬೋಲ್ ಗಯಾ. ರಾಮು ಹೇಳ್ತಿದ್ದಾನೆ, ನಾನು ಬರೆದಿರುವಂಥದ್ದು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ, ಈಗ ನನ್ನ ಹತ್ರ ಇಲ್ಲ ಅಂತಂದ. देखो रामो यहाँ ठीक नहीं है. ಮೋಹನ್ ಹೇಳ್ತಿದ್ದಾನೆ, ಇದು ಸರಿ ಅಲ್ಲ. यहाँ झूठ को छिपाने के लिए ಕೈ झूठ बोलना पड़ते हैं. ಒಂದು ಸುಳ್ಳನ್ನು ಹೇಳಿದರೆ ಇನ್ನೂ 10 ಸುಳ್ಳುಗಳನ್ನು ಹೇಳಬೇಕಾಗ್ತದೆ. ಶಾಮು ಹೇಳ್ದ, ಚಲೋ ಮೋಹನ್ ಭಯ್ಯ, ನಡೇ ಮೋಹನ್, इससे रहने दो, स्कूल चलने में देर हो रही है, चलो. दोनों चले जाते हैं. राम कंचे खेल में लगता है. ಈ ಒಂದು ಶಾಮು ಮತ್ತು ಮೋಹನ ಇಬ್ಬರೂ ಸಹ ಏನು ಮಾಡಿದ್ರು ಕೇಳಿದ್ರೆ, ಅವರು ತಮ್ಮ ಸ್ಕೂಲ್ಗೆ ಹೊರಟರು. ಇದು ಪ್ರಥಮ ದೃಶ್ಯದಲ್ಲಿ ನಾವು ಕಾಣ್ತೇವೆ. और प्रथम दृश्य में मैं संक्षेप में मैं बताने के लिए चाहता हूँ बच्चों. रामू और शामू दोनों दोस्त हैं. रामू और शामू दोनों दोस्त हैं जो कंचे खेल में व्यस्त हैं. कंचे खेल में व्यस्त हैं. खेलते हुए दोनों में झगड़ा शुरू हो जाता है. कंचे खेल में दोनों में झगड़ा शुरू हो जाता है. मोहन आकर उसे सुलझाने के लिए कोशिश करता है. मोहन एक विद्यार्थी आकर दोनों का झगड़ा सुलझाने के लिए कोशिश करता है, लेकिन असफल हो जाता है. ಆದರೆ असफलनाग्ताने. रामो स्कूल भी नहीं जाना चाहता है. रामो स्कूल भी नहीं जाना चाहता है और बात बात में झूठ बोलता है. रामू मोहन और शामू स्कूल चले जाते हैं और ರಾಮು ಕಂಚೆ ಖೇಲ್ ಮೇ ವ್ಯಸ್ತ ಹೋ ಜಾತಾ ಹೈ. ಮಕ್ಕಳೇ, ಇದು ಮೊದಲನೇ ದೃಶ್ಯದಲ್ಲಿ ನಡೆದಿರ್ತಕ್ಕಂಥದ್ದು. और दूसरा दृश्य में हम चर्चा करेंगे. दूसरा दृश्य में क्या हो गया है. स्कूल में भोजनावकाश का ये वक्त है. वक्त समय, वक्त का अर्थ क्या है बच्चों? समय. 5 बालक स्कूल के एक कोने में एकत्र होकर बातें कर रहे हैं. 5 बालक लड़के एक कोने में एकत्र होकर बातें कर रहे हैं. 4 ಜನ 5 ಜನ ಮಕ್ಕಳು ಒಂದು ಕಡೆಗೆ ಸೇರಿಕೊಂಡು लंच का समय में भोजन काल में तो इस तरह से एकत्र होकर बातें कर रहे हैं. शामू कहता है, देखो मोहन भैया, नोडो मोहन सहोदरा, आज रामू के खेल में फिर मेरे साथ बेईमानी की है. ಶಾಮು ಹೇಳ್ತಿದ್ದಾನೆ, ನೋಡು ರಾಮು ನನಗೆ ಏನು ಮಾಡ್ದ ಕೇಳಿದ್ರೆ ಆ ಬೇಯಿಮಾನಿ ಮೋಸವನ್ನು ಮಾಡ್ದ. ಸಂಜಯ್ ಹೇಳ್ತಿದ್ದಾನೆ, ಇನ್ನೊಬ್ಬ ವಿದ್ಯಾರ್ಥಿ, ವಹ ತೋ ಬಾತ್ ಬಾತ್ ಮೇ ಝೂಟ್ ಬೋಲ್ನೆ ಲಗಾ ಹೇ. ಅವನು ಮಾತಿನಲ್ಲಿ ಏನು ಮಾಡ್ತಿದ್ದಾನೆ ಕೇಳಿದ್ರೆ ಸುಳ್ಳನ್ನು ಹೇಳ್ತಾ ಇದ್ದಾನೆ. ಯಾರು ಮಕ್ಕಳೇ? ಯಾರು? ರಾಮು. ಅವನು ಮಾತಿನಲ್ಲಿ ಏನು ಮಾಡ್ತಿದ್ದಾನೆ ಕೇಳಿದ್ರೆ ಸುಳ್ಳನ್ನು ಹೇಳ್ತಾ ಇದ್ದಾನೆ.
ಓರ್ ಮನೆ ಸುನಾ ಹೇ. ಮನೋಜ್ ಹೇಳ್ತಿದ್ದಾನೆ, ನಾನು ಕೇಳಿಸ್ಕೊಂಡಿದ್ದೇನೆ, 12 ಸಾಲ್ ಸೇ, ನಾವು 12 ವರ್ಷದಿಂದ ನೀಚೆ ಉಮ್ರ के बच्चों को तो कोई पाप नहीं लगता, चाहे वह झूठ बोलता ही क्यों ना हो. ಅವನು ಬಹಳ ದಿನಗಳಿಂದ ನೋಡ್ತಾ ಇದ್ದೇವೆ, ಅವನು ಸುಳ್ಳನ್ನೇ ಹೇಳ್ತಾ ಇದ್ದಾನೆ. ಶಾಮು ಹೇಳ್ತಿದ್ದಾನೆ, ಅರೇ ಮೂರ್ಖ, ಯಹಿ ತೋ ಉಮ್ರ ಹೇ ಅಚ್ಚಿ ಆದತೆ ಡಾಲ್ನಿ ಕಿ. ಆದರೆ ಈ ಒಂದು ವಯಸ್ಸಿನಲ್ಲಿ ನಾವು ಒಳ್ಳೆಯ ನಡತೆಯನ್ನು ಕಲ್ಕೊಬೇಕು. ಅಬ್ ತೋ ಆದತ್ ಪರೇ ಜಾಯೇಗಾ ತೋ ಸದಾ ಸಾತ್ ರಹೇಗಿ. ನಮ್ಮ ಒಳ್ಳೆ ನಡತೆಗಳನ್ನು ಈಗ ಕಲ್ಕೊಂಡ್ರೆ ಅವು ಮುಂದೆ ಏನಾಗ್ತವೆ ಕೇಳಿದ್ರೆ ಮುಂದುವರಿತವೆ ಅನ್ನುವಂಥದ್ದನ್ನು ಹೇಳ್ದ. ಕಿಶೋರ್ ಹೇಳ್ತಿದ್ದಾನೆ, ಗುರೂಜಿ ಬಿ ಯಹಿ ಕಹಾ ಕರ್ತೆ ಹುಯ್. ಗುರುಗಳು ಇದನ್ನೇ ಹೇಳ್ತಿದ್ದಾರೆ, ನಾವು ಒಳ್ಳೆಯ ನಡತೆಗಳನ್ನು ಕಲ್ಕೊಬೇಕು ಅನ್ನುವಂಥದ್ದು ಅಲ್ವಾ ಅಂತ ಹೇಳ್ದ. ಮೋಹನ್ ಹೇಳ್ತಿದ್ದಾನೆ, ಹಮೇ ಅಭಿ ಬಿ ಅಚ್ಚಿ ಆದತೆ ಡಾಲ್ನಿ ಚಾಯಿ. ನಾವು ಈಗಿನಿಂದನೇ ಏನು ಮಾಡ್ಕೊಬೇಕು, ಒಳ್ಳೆಯ ನಡತೆಗಳನ್ನು ಕಲ್ಕೊಬೇಕು. ಇಸ್ಕೆ ಲಿಯೇ ಹಮೇ ಮಿಲ್ಕರ್ ಕುಚ್ ಕರ್ನಾ ಹಿ ಹೋಗಾ. ನಾವು ಈಗ ಏನು ಮಾಡಬೇಕು ಕೇಳಿದ್ರೆ ಎಲ್ಲರೂ ಕೂಡ್ಕೊಂಡು ಏನಾದ್ರು ಒಂದು ಹೊಸ ಯೋಜನೆಗಳನ್ನು ಹಾಕೊಬೇಕು ಅನ್ನುವಂಥದ್ದನ್ನು ಹೇಳಿದ. ಸಂಜಯ್ ಔರ್ ಕಿಶೋರ ಕ್ಯಾ ಕರ್ನಾ ಹೋಗಾ. ಈಗ ನಾವು ಏನು ಮಾಡ್ಬೋದು ಅಂತಂದ. ಹಮೇ ಏಕ್ ಟೋಲಿ ಬನಾನಿ ಪಡೇಗಿ. ನಾವೀಗೇನು ಮಾಡ್ಕೊಬೇಕು, ಒಂದು ಟೋಲಿಯನ್ನು ನಾವು ತಯಾರು ಮಾಡ್ಕೊಬೇಕು. ಇಸ್ ಟೋಲಿ ಮೇ ರಾಮುಕೋ ಬಿ ಶಾಮಿಲ್ ಕರೆಂಗೆ. ಮೋಹನ್ ಹೇಳ್ತಿದ್ದಾನೆ, ಈ ಟೋಲಿಯಲ್ಲಿ ರಾಮುವನ್ನು ಕೂಡ ನಾವೇನು ಮಾಡ್ಕೊಬೇಕು, ನಾವು ಸೇರಿಸ್ಕೊಬೇಕು. और उसकी गंदी आदतें छुड़वाएंगे. ಅವನ ಕೆಟ್ಟ ಒಂದು ನಡತೆಯನ್ನು ನಾವು ಬಿಡಿಸ್ಬೇಕು, ಅವನ ಕೆಟ್ಟ ಗುಣಗಳನ್ನು ನಾವು ಬಿಡಿಸ್ಬೇಕು ಅಂತ ಒಂದು ಟೋಲಿಯನ್ನು ತಯಾರು ಮಾಡ್ಕೊಬೇಕು ಅಂತಂದರು. ಟನ್ ಟನ್ ಕರ್ಕೆ ಸ್ಕೂಲ್ ಕಿ ಗಂಟಿ ಬಜಿತಿ ಹೈ. ಹೀಗೆ ಈ ಮಕ್ಕಳು ಮಾತಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಗಂಟೆ ಶಬ್ದ ಬಾರಿಸಿತು. ಚಲೋ ಅಬ್ ಕಕ್ಷಾವೊಮ್ಮೆ ಚಲೆ. ಈಗ ನಾವು ಕೊಠಡಿ ಒಳಗಡೆ ಹೋಗೋಣ. शाम को सब यही मिलना. ರಾಮು ಕೋ ಕೌನ್ ಲಾಯೇಗಾ. ಈಗ ರಾಮುವನ್ನು ಕರೆತರೋರು ಯಾರು ಅನ್ನುವಂಥದ್ದನ್ನು ಹೇಳಿದ. ಸಂಜೆ ಹೇಳ್ತಿದ್ದಾನೆ, ಮೈ ಬುಲಾ ಲಾವುಂಗ, ನಾನು ಅವನು ಕರ್ಕೊಂಬರ್ತೀನಿ. ವಾ ಮೇರಿ ಬಾತ್ ಮಾನ್ತಾ ಹೇ. ಅವನು ನನ್ನ ಮಾತನ್ನು ಏನು ಮಾಡ್ತಾನೆ, ಅವನು ಒಪ್ಕೊಳ್ತಾನೆ. ನನ್ನನ್ನು ಅವನು ನಾನು ಹೇಳಿರುವಂಥ ಮಾತುಗಳನ್ನು ಅವನು ಒಪ್ಕೊಳ್ತಾನೆ ಅನ್ನುವಂಥದ್ದನ್ನು ಹೇಳಿದರು. ಹೀಗೆ ಎರಡನೆಯ ದೃಶ್ಯದಲ್ಲಿ ಲೇಖಕರು ಏನು ಮಾಡಿದ್ರು ಕೇಳಿದ್ರೆ, ಆ ಒಂದು ಟೋಲಿಯನ್ನು ತಯಾರು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಆ ಟೋಲಿಯಲ್ಲಿ ಯಾರ್ಯಾರು ಇರಬೇಕು, ಆ ಟೋಲಿಯಲ್ಲಿ ಏನು ಹೊಸ ಯೋಜನೆಗಳನ್ನು ಹಾಕ್ಕೊಬೇಕು ಅನ್ನುವಂಥದ್ದನ್ನು ಇಲ್ಲಿ ಮಕ್ಕಳು ಚರ್ಚೆಯನ್ನು ಮಾಡಿದ್ರು. ಆ ಭೋಜನಾವಕಾಶ ಕಾಲ್ಮೆ ಯಾವುದು ಏನಪ್ಪ ಅಂತಂದರೆ ಒಂದು ಲಂಚದ ಸಮಯದಲ್ಲಿ ಆಗಿರತಕ್ಕಂಥ ವಿಚಾರಗಳನ್ನು ಹೇಳಿದರು ಅಲ್ವಾ. ಸ್ಕೂಲ್ ಮೇ ಲಂಚ್ ಕಾ ಯೇ ಸಮಯ ಹೈ. स्कूल में लंच का समय है. 5 लड़के आपस में कुछ बातें कर रहे हैं. 5 ಜನ ಮಕ್ಕಳು ಏನು ಮಾಡಿದ್ರೆ ಕೇಳಿದ್ರೆ ತಮ್ಮಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಉನ್ನೋನೆ ಫೈಸ್ಲಾ ಲಿಯಾ ಕಿ. ಅವರೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾರೋ ಎಲ್ಲ ಮಕ್ಕಳುಗಳು ಒಂದು ತೀರ್ಮಾನಕ್ಕೆ ಬಂದರು. ಏನು ತೀರ್ಮಾನ ಅನ್ನುವಂಥದ್ದನ್ನಲ್ಲಿ ಹೇಳ್ತಿದ್ದಾರೆ. ಎಲ್ಲ ಮಕ್ಕಳುಗಳು ಒಂದು ತೀರ್ಮಾನಕ್ಕೆ ಬಂದು ಆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೇನಂತಂದರೆ ಮಕ್ಕಳೇ, ಆ ಒಂದು ತೀರ್ಮಾನ ಏನು ಅಂತಂದರೆ, ಆ ಲಂಚ್ಗೆ ಫೈಸ್ಲಾ ಲಿಯಾ ಕಿ ಏಕ್ ಟೋಲಿ ಬನಾಯಿಂಗೆ. ನಾವು ಒಂದು ಟೋಲಿಯನ್ನು ತಯಾರು ಮಾಡ್ಕೊಬೇಕು. ಒಂದು ಟೋಲಿಯನ್ನು ಏನು ಮಾಡ್ಕೊಬೇಕು, ತಯಾರನ್ನು ಮಾಡ್ಕೊಬೇಕು. ಆ ಟೋಲಿಗೆಲ್ಲಿ ಏನು ಮಾಡಬೇಕು ಕೇಳಿದ್ರೆ, ಟೋಲಿ ಬನಾಯಿಂಗೆ और रामू और दूसरे बच्चों की गंदगी की आदत को ये छुड़वाएंगे. ಆ ರಾಮುವಿನ ಕೆಟ್ಟ ವರ್ತನೆಗಳನ್ನು ನಾವು ಬದಲಾವಣೆಯನ್ನು ಮಾಡ್ಕೊಬೇಕು. ಅವನ ಕೆಟ್ಟ ನಡತೆಗಳನ್ನು, ಕೆಟ್ಟ ವಿಚಾರಗಳನ್ನು ಇಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಇವ್ರೇನು ಮಾಡಿದ್ರು ಕೇಳಿದ್ರೆ ಎರಡನೆಯ ದೃಶ್ಯದಲ್ಲಿ ಮಾಡಿದ್ರು ಅನ್ನುವಂಥದ್ದು. ಇನ್ನು ತೀಸರ ದೃಶ್ಯದಲ್ಲಿ ಏನು ನಡೀತು ಅನ್ನುವಂಥದ್ದನ್ನು ಮಕ್ಕಳೇ ಚರ್ಚೆ ಮಾಡೋಣ. ಇಲ್ಲಿ ಮೂರನೇ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಲ್ಲ, ಮಕ್ಕಳುಗಳು ಏನು ಮಾಡ್ತಿದ್ದಾರೆ ಕೇಳಿದ್ರೆ ತುಂಬ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತಕ್ಕಂಥದ್ದು. ಮೋಹನ್, ಸಂಜಯ್, किशोर, शामू, मनोज और रामू बैठे बातें कर रहे हैं. ಇವರೆಲ್ಲರೂ ಸೇರ್ಕೊಂಡು ಏನು ಮಾಡಿದ್ದಾರೆ ಕೇಳಿದ್ರೆ, ಎಲ್ಲರೂ ಸೇರ್ಕೊಂಡಿದ್ದಾರೆ. ಇಲ್ಲಿ 6 ಮಕ್ಕಳುಗಳು ಸೇರಿಕೊಂಡು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಾ ಇದ್ದಾರೆ ಮಕ್ಕಳೇ ನೋಡಿ.
ಮೋಹನ್ ಹೇಳ್ತಿದ್ದಾನೆ, ಆಜ್ ಸೇ ಹಮ್ ಏಕ್ ಛೋಟಿ ಸಿ ಟೋಲಿ ಆರಂಭ ಕರ್ ರಹೇ ಹೈ. ಇಂದು ನಾವು ಚಿಕ್ಕದಾಗಿರುವಂಥ ಒಂದು ಟೋಲಿಯನ್ನು ಏನು ಮಾಡಿದ್ದೇವೆ ಕೇಳಿದ್ರೆ ಆರಂಭವನ್ನು ಮಾಡಿದ್ದೇವೆ. ಆಜ್ ಸೇ ಹಮ್ ಏಕ್ ಛೋಟಿ ಸಿ ಟೋಲಿ ಆರಂಭ ಕರ್ ರಹೇ ಹೈ. ಇಂದು ನಾವು ಒಂದು ಟೋಲಿಯನ್ನು ಆರಂಭವನ್ನು ಮಾಡಿದ್ದೇವೆ. ಉಸ್ ಟೋಲಿ ಕಾ ನಾಮ್ ಹೋಗಾ ಬಾಲಶಕ್ತಿ. ಅದೇ ಟೋಲಿಗೆ ಒಂದು ಹೆಸರನ್ನು ನಾಮಕರಣವನ್ನು ಮಾಡಿದ್ದೇವೆ, ಅದೇ ಬಾಲಶಕ್ತಿ ಎನ್ನುವಂಥದ್ದು. ಅದಕ್ಕೆ ಬಾಲಶಕ್ತಿ ಅಂತ ನಾವು ಇಟ್ಟಿದ್ದೇವೆ. ಯಹ ಟೋಲಿ ಕ್ಯಾ ಕರೇಗಿ. ಹಾಗಾದರೆ ಈ ಟೋಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ದಾನೆ ಸಂಜಯ್. ಮೊದಲೇದಾಗಿ ಹೇಳ್ತಿದ್ದಾನೆ, ಸಬ್ಸೆ ಪೆಹಲೆ ಮೊಟ್ಟ ಮೊದಲು ತೋ ಹಮ್ ಅಪ್ನೆ ಒಂದು ಸಾಥಿಯೋ ಪರ್ ಧ್ಯಾನ್ ದೇಂಗೆ. ನಮ್ಮ ಸ್ನೇಹಿತರ ಕಡೆಗೆ ಗಮನವನ್ನು ಹರಿಸಬೇಕು. ಜೋ नियमित रूप से स्कूल नहीं जाते और पढ़ने से जी चुराते हैं. ನಮ್ಮ ಶಾಲೆಗೆ ಅವರು ಸರಿಯಾಗಿ ಹೋಮ್ವರ್ಕನ್ನು ಮಾಡ್ತಾ ಇಲ್ಲ, ಸ್ಕೂಲಿಗೆ ಸರಿಯಾಗಿ ಬರ್ತಾ ಇಲ್ಲ, ಅವರನ್ನು ಶಾಲೆಗೆ ಬರುವಂತೆ ನಾವೇನು ಮಾಡ್ಕೊಬೇಕು, ಮೊದಲನಾಗಿ ಈ ಟೋಲಿಯ ಕೆಲಸ ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಹೇಳ್ದ. ಕಿಶೋರ್ ಹೇಳ್ತಿದ್ದಾನೆ, ಟೀಕ ಕಹ, ನೀನು ಹೇಳಿರುವಂಥದ್ದು ಸರಿಯಾಗಿದೆ. ದೂಸರಾ ಕಾಮ್ ಹೋಗಾ, ಎರಡನೇ ಕೆಲಸ ಏನು ಅಂತಂದರೆ ಸ್ಕೂಲ್ಗೆ ಪರಿಸರಕ್ಕೂ, ಶಾಲೆಯ ಪರಿಸರವನ್ನು, ಎನ್ವೈರ್ಮೆಂಟನ್ನು, ಶಾಲೆಯ ಪರಿಸರವನ್ನು ನಾವೇನು ಮಾಡಬೇಕು ಕೇಳಿದ್ರೆ ಸ್ವಚ್ಛ ರಕನ, ನಾವು ಶುಭ್ರವಾಗಿಡಬೇಕು. ಆ ಒಂದು ಶಾಲೆಯ ವಾತಾವರಣ ಏನು ಮಾಡಬೇಕು ಮಕ್ಕಳೇ, ಶುಭ್ರವಾಗಿರಬೇಕು ಅಂತ ಹೇಳಿದ್ರ. ತೀಸರಾ ಕಾರ್ಯ ಹೋಗ, ಮೂರನೇ ಕಾರ್ಯ ಅಂತಂದ್ರೆ ಗಾಂವ್ ಕಿ ಗಂದಗಿ ಕೋ ದೂರ್ ಕರ್ನಾ. ಗಾಂವ್ ಹಳ್ಳಿಯಲ್ಲಿ ಏನಾಗಿದೆ ಕೇಳಿದ್ರೆ ಸಂಪೂರ್ಣವಾಗಿ ಎಲ್ಲ ಪ್ರದೇಶವೂ ಸಹ ಆ ಕೊಳಕಿನಿಂದ ತುಂಬಿಕೊಂಡಿದೆ. ಚರಂಡಿ ಎಲ್ಲ ಏನಾಗಿದೆ, ಅಲ್ಲಿ ನೀರು ನಿಂತ್ಕೊಂಡು ಬಿಟ್ಟು ಅಲ್ಲಿ ಸೊಳ್ಳೆಗಳಾಗಿದ್ದಾವೆ. ಆ ನೀರು ನಿಂತ್ಕೊಂಡು ಏನಾಗಿದೆ ಕೇಳಿದ್ರೆ ಅಲ್ಲಿ ತುಂಬ ಗಲೀಜಾಗಿದೆ. ಹಮ್ ರೋಜ್, ನಾವು ದಿನಾಲು ಏಕ ಗಂಟಾ ಗಾಂಕಿ ಸಫಾಯಿ ಮೇ ಲಗಾಯಂಗೆ. ದಿನ ನಾವು ಈ ಟೋಲಿ ಮೂಲಕ ನಾವೇನು ಮಾಡಬೇಕು, ದಿನಾನು 1 ಗಂಟೆ ಏನು ಮಾಡಬೇಕು ಕೇಳಿದ್ರೆ ಆ ಒಂದು ಹಳ್ಳಿಯನ್ನು ಸ್ವಚ್ಛತೆಯನ್ನು ನಾವು ಮಾಡಬೇಕು. ಇದು ನಮ್ಮ ಟೋಲಿಯ ಮೂರನೆಯ ಏನಪ್ಪ ಅಂತಂದರೆ ಕೆಲಸ ಅಂತಂದರು. ಮೊದಲೇದೇನು ಮಕ್ಕಳೇ, ಮೊದಲೇದು ಕೆಲಸ ಅಂತಂದರೆ ಶಾಲೆಯ ಪರಿಸರವನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು. ಎರಡನೆಯ ಒಂದು ಕೆಲಸ ಏನು ಅಂತಂದರೆ ಎರಡನೆಯ ಒಂದು ಪರಿಸರವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು. ಮೂರನೇದನ್ನು ಹೊಲಸನ್ನು, ಗಂದಗಿಯನ್ನು ಹೊರ ಹಾಕ್ತಕ್ಕಂಥದ್ದು. ದಿನಾನು 1 ಗಂಟೆ ಏನು ಮಾಡೋದು ಕೇಳಿದ್ರೆ ಆ ಹಳ್ಳಿಯಲ್ಲಿ ತಮ್ಮ ಒಂದು ಶ್ರಮವನ್ನು ವಹಿಸಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು. मनोज ने आगे कहा, गांव में कई गड्ढे हैं, उनको मिट्टी से डांपना होगा. गांव में ಹಳ್ಳಿಯಲ್ಲಿ ಕೈ ಗಡ್ಡೆ ಹೈ, ಕೆಲವು ಹೊಂಡಗಳಿವೆ, ಅಲ್ಲಿ ಕೆಲವು ಹೊಂಡಗಳಿವೆ, ಅಲ್ಲಿ ಉನ್ಕೋ ಮಿಟ್ಟಿ ಸೇ, ಅಲ್ಲಿ ಆ ಮಣ್ಣಿನಿಂದ ಡಾಂಪ್ನ ಹೋಗ, ಅದನ್ನೆಲ್ಲ ನಾವು ಭರ್ತಿಯನ್ನು ಮಾಡಬೇಕು. ಆ ಮಣ್ಣಿನಲ್ಲಿ ಏನು ಮಾಡಬೇಕು ಕೇಳಿದ್ರೆ ಆ ಹೊಂಡವನ್ನೆಲ್ಲ ಏನು ಮಾಡಬೇಕು ಕೇಳಿದ್ರೆ ತುಂಬಬೇಕು ಅನ್ನುವಂಥದ್ದನ್ನು ಹೇಳ್ದ. गांव का कूड़ा डालने के लिए एक निश्चित जगह बनाएंगे तथा गांव के सभी भाइयों से कहेंगे और कूड़ा उसकी जगह में डाले. ಇಲ್ಲಿ ಅವರೆಲ್ಲರಿಗೂ ಹೇಳಬೇಕು ಏನಪ್ಪ ಅಂತಂದರೆ ಆ ಒಂದು ವಸ್ತುಗಳನ್ನು ಹಾಕೋದಕ್ಕೆ ಒಂದು ಏನು ಅಂತಂದರೆ ಕೂಡ ಒಂದು ಏನು ಮಾಡಬೇಕು ಕೇಳಿದ್ರೆ ಯೂಸ್ ಮೀ ಅನ್ನುವಂಥದ್ದು, ಆ ಒಂದು ವೇಸ್ಟನ್ನು ಹಾಕೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಮಕ್ಕಳು ಹೇಳಿದರು. टोली का ये अगला काम होगा कि गांव की हरा भरा रखना. ಈ ಹಳ್ಳಿಯನ್ನು ಸಂಪೂರ್ಣವಾಗಿ ಏನು ಮಾಡೋದು ಕೇಳಿದ್ರೆ ಹಚ್ಚ ಹಸಿರಿನಿಂದ ತುಂಬಿಸೋದು. ಅಂದರೆ ನಾವು ಹಳ್ಳಿಯಲ್ಲಿ ಏನು ಮಾಡೋದು ಕೇಳಿದ್ರೆ ಹಮ್ ಗಾಂವ್ ಕೆ ಚಾರೋ ತರಫ್, ನಾವು ಹಳ್ಳಿಯ 4 ಕಡೆಗೆ ಪೇಡ್ ಪೌಧೋಂ ಕೋ ಲಗಾಯಂಗೆ. ಆ ಹಳ್ಳಿಗಳಲ್ಲಿ ಏನು ಮಾಡೋದು ಕೇಳಿದ್ರೆ ಆ ಗಿಡಗಳನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ತಥಾ ಅಪ್ನೆ ಗರೋಮಿ ಫಲದಾರ್ ಪೇಡ್ ಲಗಾಯಂಗೆ. ಒಳ್ಳೆಯ ಹಣ್ಣುಗಳನ್ನು ಬಿಡ್ತಕ್ಕಂಥ ಗಿಡಗಳನ್ನು ನಾವೇನು ಮಾಡೋದು ಕೇಳಿದ್ರೆ ನೆಡ್ತಕ್ಕಂಥದ್ದು. ಯಾತೋ ಬಡ ನೇಕ ಕಾಮ ಹೇ, ನೇಕ ಕರ್ತೋತ ಬಚ್ಚೋ ಅಚ್ಚ, ಇದು ಒಂದು ಒಳ್ಳೆಯ ಕೆಲಸ. ಹಮ್ ಕಲ್ ಸೆ ಹಿ ಕಾಮೆ ಶುರು ಕರ್ನಾ ಚಾಯಿ, ನಾವು ನಾಳೆಯಿಂದನೇ ಈ ಕೆಲಸವನ್ನು ಏನು ಮಾಡಬೇಕು ಪ್ರಾರಂಭಿಸಬೇಕು ಅನ್ನುವಂಥದ್ದನ್ನು ಹೇಳ್ದ. ಪೆಹಲೆ ತೂ ಯಹ ಯೇ ಬತಾಯೆ ಕಿ ತೂ ನಿಯಮಿತ ರೂಪ ಸೆ ಸ್ಕೂಲ್ ಜಾಯೇಗಾ. ಮೊದಲನೇ ನಿಯಮ ಏನಪ್ಪ ಅಂತಂದ್ರೆ ನಾವು ದಿನಾಲು ಸ್ಕೂಲಿಗೆ ಹೋಗಬೇಕು. और नियम स्कूल जाएगा यह नहीं जाऊंगा. ರಾಮು ಹೇಳ್ತಿದ್ದಾನೆ ಇಲ್ಲ ನಾವು ಹೋಗಬೇಕು ಅಂತ.
हम सबको ಟೋಲಿ ಕಾ ನಿಯಮೋं को ಪಾಲನ್ करना होगा. ನಾವೆಲ್ಲರೂ ಈ ಟೋಲಿಯ ನಿಯಮವನ್ನು ಪಾಲಿಸಬೇಕು ಅನ್ನುವಂಥದ್ದು. ಹಾಂ ಕರೆಂಗೆ ಆವಾಸ್ ಎಲ್ಲ ಮಕ್ಕಳು ಹೇಳಿದ್ರು. अपनी टोली के मुखिया के रूप में मैं मोहन के नाम को रखता हूँ. ಈಗ ಶಾಮು ಹೇಳ್ದ, ಈಗ ಟೋಲಿಯ ನಾಯಕನ ಯಾರು, ಲೀಡರ್ ಯಾರು, ಆ ನಾಯಕ ಯಾರು ಅಂತಂದರೆ ಈ ಟೋಲಿಯ ನಾಯಕನೇ ಮೋಹನ್ ಅನ್ನುವಂಥ ಹೆಸರನ್ನು ಸೂಚಿಸಿದರು. ಆಪ್ಕಿ ಕ್ಯಾ ರಾಯ್ ಹೇ, ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಹಮೇ ಮಂಜೂರ್ ಹೇ. ಎಲ್ಲ ಮಕ್ಕಳುಗಳು ಹೇಳಿದ್ರು ನಮಗೆ ಒಪ್ಪಿಗೆ ಇದೆ. ಈ ಟೋಲಿಯ ಬಾಲಶಕ್ತಿಯ ಟೋಲಿಯ ನಾಯಕ ಯಾರು, ಇಲ್ಲಿ ಅವ್ರು ಹೇಳಿದ್ರು ಏನಪ್ಪ ಅಂತಂದರೆ ಮೋಹನನನ್ನು ಟೋಲಿಯ ನಾಯಕನಾಗಿ ಆಯ್ಕೆಯನ್ನು ಮಾಡಿದ್ರು ಅನ್ನುವಂಥದ್ದು. ಮಕ್ಕಳೇ, ಈ ತೀಸರ ದೃಶ್ಯದಲ್ಲಿ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ ಏನು ನಡೀತು ಅಂತಂದರೆ, ತೀಸರ ದೃಶ್ಯ ಇನ್ನು ಬಚ್ಚೋಂ ಕೆ ದ್ವಾರ ಜೋ ಯೇ ಟೋಲಿ ಬನಾಯಿ ಜಾತಿ ಹೈ, ಆ ಟೋಲಿಯನ್ನು ತಯಾರು ಮಾಡ್ತಾರೆ. ಉಸ್ಕಾ ಯೇ ನಾಮ್ ಬಾಲ್ ಶಕ್ತಿ ರಖಾ ಗಯಾ ಹೈ. उस टोली को बाल शक्ति का नाम रखा गया है. बाल शक्ति द्वारा कार्यों को योजना बनाई गई है. बाल शक्ति टोली के द्वारा कार्यों की योजना बनाई गई है. जैसे बच्चों को स्कूल भेजना और उन्हें पढ़ने के लिए प्रोत्साहित करना, गांव की साफ सुथरा रखना और चारों तरफ पेड़ पौधों को लगना. टोली का ये मुखिया के रूप में मोहन को चुन गया है. ಆ ಮೋಹನನನ್ನು ಏನು ಮಾಡಿದ್ರು ಕೇಳಿದ್ರೆ ಆಯ್ಕೆಯನ್ನು ಮಾಡಿದ್ರು. अच्छा, और इन बच्चों ने क्या है टोली, नया टोली का ये बनाया जा सकता है. उसका नाम ये टोली को बाल शक्ति का रखा गया था. ಅದಕ್ಕೆ ಬಾಲಶಕ್ತಿ ಅನ್ನುವಂಥ ಹೆಸರನ್ನು ಇಟ್ಟು ಏನು ಮಾಡಿದ್ರು ಕೇಳಿದ್ರೆ ಆ ಟೋಲಿಯನ್ನು ನಿರ್ಧಾರವನ್ನು ಮಾಡಿದ್ರು. बच्चों, और चौथा टोली है और चौथा दृश्य में बताया गया है. ಇಲ್ಲಿ ಆ ನಾಲ್ಕನೆಯ ಒಂದು ದೃಶ್ಯದಲ್ಲಿ ಬಹಳ ಈ ಟೋಲಿಯ ಬಗ್ಗೆ ಯಾರು ಏನು ಗುಣಗಾನವನ್ನು ಮಾಡಿದ್ರು, ಈ ಟೋಲಿಗೆ ಏನನ್ನು ಕೊಟ್ಟರು ಅನ್ನುವಂಥ ಒಂದು ವರ್ಣನೆಯನ್ನು ಮಾಡಿದ್ದಾರೆ. ಚೌಥಾ ದೃಶ್ಯ, ಏಕ್ ಸಾಲ್ ಬಾದ್, ಒಂದು ವರ್ಷದ ನಂತರ ಗಾಂವ್ ಕೆ ವಿಶಾಲ ಸಭಾ ಕಾ ಆಯೋಜನ ಕಿಯಾ ಗಯಾ ಹೈ. ಆ ಒಂದು ಹಳ್ಳಿಯಲ್ಲಿ ಒಂದು ವಿಶಾಲವಾಗಿರುವಂಥ ಸಭೆಯನ್ನು ಏನು ಮಾಡಿದ್ರು ಕೇಳಿದ್ರೆ ಆಯೋಜನೆಯನ್ನು ಮಾಡಿದ್ರು. ಓರ್ ಕ್ಯಾ ಹೇ, ಜಿಲ್ಲೆ ಕೆ ಕಲೆಕ್ಟರ್, ಜಿಲ್ಲೆಯ ಕಲೆಕ್ಟರ್ ಸಾಹಬರು, ವಿಧಾಯಕ ತಥಾ ಸರಪಂಚ್ ಆಯೇ ಹುಯೇ ಹಿ. ಅಲ್ಲಿ ಅವರೆಲ್ಲ ಒಂದು ಪ್ರದೇಶದ ಜನ ಏನು ಮಾಡಿದ್ರು ಕೇಳಿದ್ರೆ ಇದರಲ್ಲಿ ನೋಡ್ತಾ ಇದ್ದೀರಲ್ವ ಮಕ್ಕಳೇ, ಅಲ್ಲೆಲ್ಲರೂ ಕೂಡ ಬಂದರು. ಗಾಂವ್ ಕೆ ಸಬ್ ಲೋಗ್ ಉಪಸ್ಥಿತ ಹೈ और सब गांव के सभी लोग छोटे से बड़े लोग ಉಪಸ್ಥಿತ ಹೈ. ಅವರೆಲ್ಲರೂ ಕೂಡ ಉಪಸ್ಥಿತರಾದರು, ಬಂದು ಹಾಜರಾದರು. ಕಲೆಕ್ಟರ್ ಸಾಹಬ್ ಹೇಳ್ತಿದ್ದಾರೆ, ಇಸ್ ಗಾಂವ್ ಕೋ ಸಾಫ್ ಸುಥರಾ ದೇಖಕರ್ ಮುಜೆ ಹಾರ್ದಿಕ ಪ್ರಸನ್ನತಾ ಹುಯಿ ಹೈ. ಈ ಒಂದು ಹಳ್ಳಿಯನ್ನು ನೋಡಿ ನನಗೆ ತುಂಬ ಸಂತೋಷ ಆಗ್ತದೆ ಎನ್ನುವಂಥದ್ದನ್ನು ಕಲೆಕ್ಟರ್ ಸಾಹೇಬರು ಹೇಳಿದರು. ಗಾಂವ್ ಕೋ ಏಕ್ ನಯಾ ಜೀವನ ಪ್ರದಾನ್ ಕಿಯಾ ಗಯಾ ಹೈ. ಈ ಹಳ್ಳಿಗೆ ಒಂದು ಹೊಸತನವನ್ನು ತಂದುಕೊಟ್ಟಿದ್ದಾರೆ, प्रदान किया गया है. इन बच्चों की जितना ये बढ़ाई की जाए उतनी ही थोड़ी है. ಈ ಮಕ್ಕಳನ್ನು ಹೊಗಳಿದ್ರು, ಎಷ್ಟು ಹೊಗಳಿದ್ರು ಕೂಡ ಬಹಳ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಹೇಳಿದರು. इन सबने मिलकर गांव की स्वच्छता वातावरण दिया गया है. इस टोली के माध्यम से, इस टोली के द्वारा स्वच्छता कार्य पूरा हो गया है. बाल शक्ति के कारण अपना गांव एक आदर्श गांव बन गया है. ಒಂದು ಆದರ್ಶದ ಒಂದು ಗಾಂವ್ ಅನ್ನುವಂಥದ್ದನ್ನು ಇಲ್ಲಿ ತಯಾರು ಮಾಡಿದ್ದಾರೆ. ಕಲೆಕ್ಟರ್ ಸಾಬ್ನೆ ಕಹಾ, ಸರ್ಕಾರ ಕಿ ತರಫ್ ಸೆ, ಸರ್ಕಾರದ ಕಡೆಯಿಂದ ಬಾಲ್ ಶಕ್ತಿ ಟೋಲಿ ಕೋ 5000 रुपये के दिए गए हैं. यह टोली का ये मुखिया आकर यह राशि ಸ್ವೀಕಾರ करे. ಈ ಒಂದು ಬಾಲಶಕ್ತಿಗಾಗಿ ನಾವೇನು ಮಾಡಿದ್ದೇವೆ ಕೇಳಿದ್ರೆ, ಈ ಸರ್ಕಾರದ ಕಡೆಯಿಂದ 5000 ರೂಪಾಯಿಗಳನ್ನು ನಾವು ಪುರಸ್ಕಾರ ರೂಪದಲ್ಲಿ ಕೊಟ್ಟಿದ್ದೇವೆ. ಆ ಟೋಲಿಯ ನಾಯಕನು ಬಂದು ಇದನ್ನು ಸ್ವೀಕರಿಸಬೇಕು ಅಂತಂದವಾಗ ಮೋಹನ್ ಜಾತಾ ಹೇ और मंच पर मोहन ने इस टोली बाल शक्ति टोली के मुखिया कलेक्टर साहब के पास से चला जाता है. कलेक्टर साहब मोहन के 5000 रुपये के लिफाफे में हैं. ಅಲ್ಲಿ ಆ 5000 ಹಣವನ್ನು ಏನು ಮಾಡ್ತಾನೆ ಕೇಳಿದ್ರೆ ಆ ನಾಯಕನಿಗೆ ಆ ಕಲೆಕ್ಟರ್ ಸಾಹೇಬರು ಕೊಡ್ತಾರೆ. ಮೋಹನ್ ಹೇಳ್ತಿದ್ದಾನೆ, ಏ ರೂಪಿಯೇ ಹಮ್
ಪ್ರಧಾನಾಧ್ಯಾಪಕ ಜಿ ಕೆ ದೇಂಗೆ, ನಾವು ನಮ್ಮ ಮುಖ್ಯೋಪಾಧ್ಯಾಯರಿಗೆ ಹಣವನ್ನು ಕೊಡ್ತೇವೆ. ಸ್ಕೂಲ್ ಕಿ ಪುಸ್ತಕಾಲಯ ಮೇ ಗರೀಬಿ ಬಚ್ಚೋಂ ಕೆ ಲಿಯೆ ಹಮ್ ಪುಸ್ತಕೋಂ ಕಿ ಪ್ರಬಂಧ ಕರೆಂಗೆ. ಈ ಹಣವನ್ನು ನಾವು ಪುಸ್ತಕಕ್ಕೋಸ್ಕರ ಏನು ಮಾಡ್ತೇವೆ ಕೇಳಿದ್ರೆ, ಶಾಲೆಯ ಬಡ ಮಕ್ಕಳುಗಳಿಗೆ ಪುಸ್ತಕದ ವಿತರಣೆಯನ್ನು ಮಾಡೋದಕ್ಕೆ ಹಣವನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಿದ್ದಾನೆ. ಏಕ ಬುಜುರ್ಗ ಏ ಗಾಂವ್ ಕೆ ಬಚ್ಚೆ ಸಪೂತ್ ಹೇ. ಇಲ್ಲಿ ನಿಜವಾಗೂ ಮಕ್ಕಳು ಅಚ್ಚಾ ಬೇಟಾ ಹೇ, ಅಚ್ಚಾ ಲಡ್ಕಾ ಹೇ, ನಿಜವಾಗೂ ಮಕ್ಕಳುಗಳು ಒಳ್ಳೆಯವರು. ಸಭಿ ಲೋಗೆ ಬೋಲ್ತೆ ಹೈ ಬಾಲ್ ಶಕ್ತಿ ಕಿ ಜಯ. ಈ ಬಾಲಶಕ್ತಿಗೆ ಜಯವಾಗಲಿ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಹೇಳಿದರು. ಹೀಗೆ ಈ ರೀತಿಯಾಗಿ ಬಾಲಶಕ್ತಿಯ ಟೋಲಿ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ ಮಕ್ಕಳೇ. गांव में 1 साल के बाद एक विशाल सभा का आयोजन किया गया है. और चौथा दृश्य में बताया गया है, आयोजन किया गया है. वहाँ कलेक्टर साहब, विधायक, सरपंच और गांव के बहुत सारे लोग आए हुए हैं. कलेक्टर साहब गांव के साफ सुथरे देखकर बहुत ज़्यादा प्रसन्न होते हैं. या गांव के सभी दृश्यों को देखकर कलेक्टर साहब ने बहुत ही प्रसन्न होते हैं और क्या है, बहुत ही ज़्यादा प्रशंसा होते हैं और वे बाल शक्ति की बहुत अधिक प्रशंसा करते हैं. वे कहते हैं बाल शक्ति के कारण हमारे गांव एक आदर्श गांव बन गया है. आदर्श गांव ಅನ್ನುವಂಥದ್ದು ಇಲ್ಲಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾನೆ. सरकार की तरफ से और सरकार की तरफ से हमें बाल शक्ति टोली के 5,000 रुपये के दिए गए हैं. ಈ 5,000 ಹಣವನ್ನು ನಾವೇನು ಮಾಡ್ತೀವಿ ಕೇಳಿದ್ರೆ ಬಾಲಶಕ್ತಿಯ ಟೋಲಿಗೆ ನೀಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿದಾಳೆ. ಈ ಟೋಲಿಯ ನಾಯಕನೊಂದು ಸ್ವೀಕಾರವನ್ನು ಮಾಡಿ ಆ ಟೋಲಿಯ ನಾಯಕ ಹೇಳ್ತಿದ್ದಾನೆ, ಮಕ್ಕಳೇ ಈ ಹಣವನ್ನು ನಾವು ಬಡ ಮಕ್ಕಳಿಗಳಿಗೆ ಇದನ್ನು ಉಪಯೋಗವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಹೀಗೆ ಇಸ್ ತರಸೆ चारों दृश्य में बाल शक्ति लघु नाटिका के माध्यम से बताया गया है. तो इस तरह से बाल शक्ति ये नया टोली बनाया गया है. इस टोली के माध्यम से नया विचारों को तो इस तरह से बताया गया है. अच्छा, और अब तक इस टोली के संबंधित विषय के बारे में हमें चर्चा किए गए हैं. बच्चों और 10वीं कक्षा के सभी विद्यार्थियों को, सभी छात्रों को मैं धन्यवाद देता हूँ.